ನನಗೆ ಬೇಲ್ಪುರಿ ತಿನ್ಬೇಕು ಅನ್ನಿಸ್ತು, ಅದಕ್ಕೆ ಕರ್ಕೊಂಡ್ ಬಂದೆ. ಅಲ್ಲ ಮೇಡಮ್ ಅವರೇ, ನಿಮ್ಗೆ ಏನಾದ್ರು ಬೇಲ್ಪುರಿ ತಿನ್ಬೇಕನ್ಸಿದ್ರೆ ಯಾವ್ದಾದ್ರು ದೊಡ್ಡ ಹೋಗಿ ತಿನ್ನೋಣ ಬನ್ನಿ. ಇಲ್ಲಿ ಯಾಕೆ ತಿಂತೀರಾ? ನನಗ್ ಇಲ್ಲೇ ತಿನ್ನಕ್ ಇಷ್ಟ. ಇಲ್ಲಿ ನಾವಿಬ್ರು ಒಟ್ಟಿಗೆ ನಿಂತ್ಕೊಂಡ್ ತಿಂದ್ರೆ ಎಷ್ಟು ಚೆನ್ನಾಗಿರೋದ್ ಗೊತ್ತಾ? ಸರಿ ಸರಿ, ಏನ್ ಸಿದ್ದಣ್ಣ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಇವ್ರಿಗೇನೋ ಬೇಲ್ಪುರಿ ತಿನ್ಬೇಕಂತೆ, ಒಂದ್ ಬೇಲ್ಪುರಿ ಕೊಡಿ. ಒಂದೇನಾ? ಎರಡಲ್? ಓ, ಅಂದ್ರೆ ಒಂದೇ ಪ್ಲೇಟ್ ಅಲ್ಲಿ ನಾವಿಬ್ರು ತಿನ್ಬೇಕು ಅಂದ್ರೆ ಸರಿ, ಒಂದೇ ಓಕೆ. ಪರವಾಗಿಲ್ಲ, 2 ಪ್ಲೇಟ್ ಕೊಡಿ. ನಿಮ್ಗೆ ಆದ್ರೆ ಸ್ಪೆಷಲ್ ಆಗಿ ಕೊಡ್ತೀನಿ ಬಿಡಿ. ಸರಿ. ನಂಗೆ ಖಾರ ಜಾಸ್ತಿ. ಗೌಡ್ರೆ ಬನ್ನಿ ಕೂತ್ಕೊಳ್ಳಿ. ಸಿದ್ದು ಅವರೇ, ಇವರೆಲ್ಲ ನಿಮಗ್ ಪರಿಚಯನಾ? ನನಗ್ ಪರಿಚಯ ಇರೋದೇ ಇಂಥವ್ರು ಮೇಡಮ್ ಅವರೇ. ನಾನು ಶ್ರೀಮಂತರ ಜೊತೆ ಸಾವಾಸ ಮಾಡಕ್ಕಿಲ್ಲ, ಯಾಕಂದ್ರೆ ಅವ್ರನ್ನ ನೋಡ್ಕೊಳಕ್ಕೆ ತುಂಬಾ ಜನ ಇರ್ತಾರೆ. ಆದ್ರೆ ಇವ್ರು ನೋಡ್ಕೊಳಕ್ಕೆ, ಇವ್ರ ಕಷ್ಟ ಕೇಳಕ್ಕೆ, ಸುಖ ಕೇಳಕ್ಕೆ ಯಾರು ಇರ್ತಾರೆ ಹೇಳಿ? ಅದಕ್ಕೆ ನನ್ಗೆ ಇಂಥವ್ರ ಜೊತೆಲೆ ಪರಿಚಯ ಜಾಸ್ತಿ. ದುಡಿಯೋರ್ ಜೊತೆ ಇದ್ದಾಗ ಬರೋ ಖುಷಿ ದುಡಿಯೋರ್ ಜೊತೆ ಇದ್ದಾಗ ಸಿಗ್ತದೆ ಮೇಡಮ್ ಅವರೇ. ಚೆನ್ನಾಗಿದ್ದೀರಾ? ಪಾನಿಪುರಿ ತಿನ್ನಕ್ ಬಂದ್ರಾ? ಮುಸಲ್ಮಾನ್ಗಳಲ್ವಾ? ಹೌದು ಸರ್. ಇವ್ರು ಯಾರು ಗೊತ್ತಾ? ಗೊತ್ತಿದೆ. ಚೆನ್ನಾಗಿಟ್ಟಿರ್ಲಿ ಸರ್. ನೋಡಿದ್ರೆ ಮೇಡಮ್ ಅವರೇ, ನಮ್ ಈ ರೀತಿ ಕಾಣಿಸ್ಕೊಂಡ್ರೆ ಜನ ಅನುಮಾನದಿಂದ ನೋಡ್ತಾರೆ. ಅದಕ್ಕೆ ಇನ್ ಮುಂದೆ ನಾವು ಜೊತೆ ಓಡಾಡೋದ್ ಬೇಡ, ಏನಿದ್ರು ಫೋನಲ್ಲಿ ಮಾತಾಡ್ಕೊಳಮ್ಮ. ಯಾರೇನ್ ಅನ್ಕೊಂಡ್ರೆ ನಮ್ಗೇನು, ಅಷ್ಟಕ್ಕೂ ನಾವಿಬ್ರು ಮದ್ವೆ ಆಗೋರು. ಇನ್ನೇನು 2-3 ದಿನದಲ್ಲಿ ಶಾಸ್ತ್ರ ನಮ್ ಮದ್ವೆ ಡೇಟ್ ಕೂಡ ಕೊಟ್ಬಿಡ್ತಾರೆ. ನಾವ್ಯಾಕ್ ಮುಚ್ಚು ಮರೆ ಮಾಡ್ಬೇಕು? ನಮಗ್ ಹೇಗಿಷ್ಟನೋ ಹಾಗೆ ನಾವಿರ್ಬೋದಲ್ಲ. ಅಲ್ಲ ಮೇಡಮ್ ಅವರೇ, ಈಗ ಮದ್ವೆ ಆಯ್ತಿದೀವಿ ಅಂತ ನಮ್ಮಿಬ್ರಿಗೂ ಗೊತ್ತು, ಆದ್ರೆ ಜನಗಳಿಗೆ ಗೊತ್ತಿಲ್ವಲ್ಲ, ಒಂಥರ ವಿಚಿತ್ರವಾಗಿ ನೋಡ್ತಾರೆ ಅಂತ. ಯಾರು ಏನೋ ತಪ್ಪು ತಿಳ್ಕೊಳಲ್ಲ, ನೀವ್ ಸುಮ್ನೆ ಕೂತ್ಕೊಳ್ಳಿ. ಬೇಲ್ಪುರಿ ತಗೊಳ್ಳಿ. ಸರ್, ಖಾರ ಹಾಕಿದಿರಾ ತಾನೆ? ಇದೇನ್ ಮೇಡಮ್ ಅವ್ರೆ, ಇಷ್ಟೊಂದು ಖಾರ ತಿಂತೀರಾ? ನೀವು ಸ್ವೀಟ್ ಅಲ್ವಾ, ನಾನು ಖಾರ. ಸ್ವೀಟ್ ಮತ್ತೆ ಖಾರ ಸೇರಿದ್ರೇನೆ ರುಚಿಯಾಗಿರೋದು. ಅಯ್ಯೋ ಭಗವಂತ, ನನ್ನ ಎಂತ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಸ್ಬಿಟ್ಯಪ್ಪ. ಇದೇನಾ ಅವ್ರ ಮನೆ? ಹೌದು, ಇದೇ ಅವ್ರ ಮನೆ. ಇದೇನಾ ಅವ್ರ ಮನೆ? ಇನ್ನೇನ್ ನಿನ್ ಕಣಿಗೆ ಅದು ಗುಡ್ಸ್ಲು ತರ ಕಾಣಿಸ್ತಿದ್ಯಾ? ಕಣೋ, ಇದು ಮನೆ ಅಲ್ಲ. ಹೊರಗಡೆಯಿಂದ ನೋಡೋದಕ್ಕೆ ಈ ರೇಂಜ್ ಇದೆ ಅಂದ್ಮೇಲೆ ಇನ್ನು ಒಳಗಡೆ ಹೇಗಿರುತ್ತೋ ಏನೋ. ಈಗ ಮನೆ ಒಳಗಡೆ ಹೋದ್ರೆ ಖಂಡಿತ ಎಡ್ವರ್ಟ್ ಆಗುತ್ತೆ. ಇಲ್ಲೇ ಸೆಕ್ಯೂರಿಟಿ ಕೈಲಿ ಕೊಟ್ಬಿಟ್ಟು ಹೋಗ್ಬಿಡೋಣ. ಲೋ ವಿಶ್ವ, ಈ ಮನೆ ನೋಡೋದಕ್ಕೆ ತುಂಬಾ ದೊಡ್ಡದಾಗಿದೆ ಅನ್ಸುತ್ತೆ. ಈ ಮನೇಲಿ ಅವ್ರಿಬ್ರೆ ಹೇಗೋ ಇರ್ತಾರೆ? ಅವ್ರ ನಂಬರ್ ಕೊಡ್ತೀನಿ, ನೀನೇ ಫೋನ್ ಮಾಡಿ ಕೇಳು ಹೇಗಿರ್ತಾರೆ ಅಂತ. ನಂಬರ್ ಎಲ್ಲ ಯಾಕೆ? ಈಗ ಹೇಗೂ ನಾವು ಒಳಗಡೆ ಹೋಗ್ತಿರಲ್ಲ, ಅಲ್ಲೇ ಕೇಳಿದ್ರೆ ಆಯ್ತು ಬಿಡು. ಆರಾಮಾಗಿ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ಮಾತಾಡ್ಕೊಂಡು ಜಾಲಿಯಾಗಿ ಬರೋಣ. ಅದೆಲ್ಲ ಏನು ಬೇಡ, ಸೆಕ್ಯೂರಿಟಿ ಗಾರ್ಡ್ ಇದ್ದಾನ, ಅವನ ಕೈಲೇ ಕೊಟ್ಟು ಹೋಗೋಣ. ಲೋ ವಿಶ್ವ, ಮಾವ ಹೇಳಿದಷ್ಟು ಬೇಗ ಮರ್ಕೋಯ್ತಾ? ಇದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್, ಅದ್ ಯಾರ್ಯಾರೋ ಕೈಯಲ್ಲಿ ಕೊಡೋದಕ್ಕಾಗಲ್ಲ. ಇದು ಜಯಂತ್ ಅವ್ರ ಕೈಯಲ್ಲೇ ಕೊಡ್ಬೇಕು ಅಂತ ಹೇಳಿದಿರ್ತಾನೆ, ಎಲ್ಲ ಮರ್ತ್ಕೊಡ್ತಾನೆ. ಇಲ್ಲಿವರೆಗೂ ಬಂದು ನಾವು ಒಳಗಡೆ ಹೋಗಿಲ್ಲ ಅಂದ್ರೆ ತುಂಬಾ ತಪ್ಪಾಗತ್ ಕಣೋ. ತಗೋ, ರೆಡಿ, ಒಳಗಡೆ ಹೋಗೋಣ. ತಗೋ. ವೀಣಾ, ವೀಣಾ, ಏನ್ರಿ ಅದು? 1 ನಿಮಿಷ ಉಸಿರಾಡಕ್ ಬಿಡಿದಿರೋ ತರ ವೀಣಾ ವೀಣಾ ಅಂತೀರಾ? ಏನಾಯ್ತೀಗ? ಒಗ್ದಿರೋ ಬಟ್ಟೆನ ಈ ತರ ಮಂಚದ ಮೇಲೆ ಬಿಸಾಕಿದೆಯಲ್ಲ, ಒಗ್ದಿರೋ ಬಟ್ಟೆನ ಮಡ್ಸಿಡದೆ ಈ ತರ ಬಿಸಾಕೋದು ದರಿದ್ರ ಕಡೆ. ಹ್ಞೂ ಕಣ್ರಿ, ನನಗದೆಲ್ಲಾನು ಗೊತ್ತು. ಆದ್ರೆ ನಾನು ಎಷ್ಟು ಅಂತ ಕೆಲಸ ಮಾಡ್ಲಿ? ತಿಂಡಿ ಮಾಡ್ಬೇಕು, ಮನೆ ಗುಡಿಸಿ ಒರೆಸಿ ಮಾಡ್ಬೇಕು, ನಿಮ್ಗೆಲ್ಲ ಬಾಕ್ಸ್ ರೆಡಿ ಮಾಡ್ಬೇಕು, ಊಟಕ್ಕೆ ರೆಡಿ ಮಾಡ್ಬೇಕು. ನಂಗೇನು 10 ಕೈಯ ಇದೆ? ಎಲ್ಲ ಕೆಲಸನ ನೀನು ಒಬ್ಳೆ ಮಾಡೋ ತರ ಮಾತಾಡ್ತಿದ್ಯಾ? ಅಮ್ಮ ಇದಾರೆ ತಾನೆ ಜೊತೆನಲ್ಲಿ? ಇದ್ದಾರೆ ಹೇಳ್ಕೊಳ್ಳೋದಕ್ಕೆ. ಇತ್ತೀಚೆಗೆ ಅತ್ತೆಗೆ ಯಾವ ಕೆಲಸದ ಮೇಲೂ ಗಮನನೇ ಇರೋದಿಲ್ಲ. ಯಾವಾಗ ನೋಡಿದ್ರು ಏನೋ ಯೋಚನೆ ಮಾಡ್ತಿರ್ತಾರೆ. ಅವ್ರು ಮಾಡೋ ಕೆಲಸನೆಲ್ಲ ಮತ್ತೆ ನಾನೇ ಮಾಡ್ಕೋಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ನನ್ನ ಕಷ್ಟ ಯಾರಿಗೆ ಹೇಳಿ? ಸುಮ್ಮನೆ
ನಿಂತ್ಕೊಂಡು ಮಾತಾಡೋ ಬದಲು ಎರಡು ಬಟ್ಟೆ ಮರ್ಚಿದ್ರಾಗಲ್ವಾ? ಯಾಕೆ ಬಂದ್ಬಿಡು. ಅಮ್ಮ ಯಾಕೆ ಏನೇನೋ ಯೋಚನೆ ಮಾಡ್ತಿರ್ತಾರೆ, ಯಾಕೆ ಹೀಗೆ ಆಡ್ತಿದ್ದಾರೆ? ನೀನು ಅವ್ರ ಜೊತೆಗೆ ಇರ್ತಿರ್ತಾನೆ, ಏನು ಸಮಸ್ಯೆ ಅಂತ ಕೇಳಬೇಕು ತಾನೆ? ಕೇಳ್ದೆ ರೀ, ಎಷ್ಟು ಅಂತ ಕೇಳೋಕ್ಕಾಗುತ್ತೆ? ನಾನು ಚೆನ್ನಾಗೇ ಇದ್ದೀನಿ, ನಂಗೇನೂ ಆಗಿಲ್ಲ, ನಾನು ಯಾವ ಯೋಚನೆನೂ ಮಾಡ್ತಿಲ್ಲ ಅಂತ ಹೇಳ್ತಾರೆ ಹೊರತು ಬಾಯ್ ಅಂತೂ ಬಿಡಲ್ಲ ಅವರು. ಈ ಮಧ್ಯ ದೇವಸ್ಥಾನಕ್ಕೆ ಹೋಗಿ ಬರೋದು ಜಾಸ್ತಿ ಆಗಿದೆ. ಓಹೋ, ನಮ್ಮ ಹತ್ರ ಹೇಳ್ಕೊಳಕ್ಕಾಗದೇ ಇರೋದು ದೇವ್ರ ಹತ್ರ ಹೇಳ್ಕೊತಾರೆ ಅನ್ಸುತ್ತೆ. ಏನೋ ಹಾಗೆ ಮಾಡ್ತಿರ್ಬೋದು. ಒಟ್ಟಲ್ಲಿ ಅತ್ತೆ ಮೊದಲಿನ ಥರ ಇಲ್ವೇ ಇಲ್ಲ, ಮೊದಲಿದ್ದ ಲವಲವಿಕೆ ಇಲ್ವೇ ಇಲ್ಲ ಅವರಲ್ಲಿ. ಮೊದಲು ಅತ್ತೆ ನೋಡೋಕೆ ಎಷ್ಟು ಚೆನ್ನಾಗಿರ್ತಿತ್ತು. ಈ ಮಧ್ಯೆ ಅದು ಏನು ಯೋಚನೆ ಮಾಡ್ತಾ ಇರ್ತಾರೋ ಏನೋ. ರೀ, ನಿಮ್ಗೊಂದು ವಿಚಾರ ಹೇಳಕ್ಕೆ ಮರ್ತ್ಬಿಟ್ಟೆ. ಈಗ ಒಂದು ಸ್ವಲ್ಪ ದಿವಸದ ಹಿಂದೆ ಅತ್ತೆ ನಮ್ಮ ಮನೆಗೆ ಯಾರನ್ನೋ ಕರ್ಕೊಂಬಂದಿದ್ರು. ಅವ್ರನ್ನ ಅತ್ತಿಗೆ ಅತ್ತಿಗೆ ಅಂತ ಕರೀತಾ ಇದ್ರು. ಅತ್ತಿಗೆ ಅಂತಾನ? ನನಗೆ ಗೊತ್ತಿರೋ ಹಾಗೆ ಅಮ್ಮಂಗೆ ಯಾರು ಸಂಬಂಧಿಕರು ಇಲ್ಲಪ್ಪ. ಯಾರು ಅಂತ ವಿಚಾರಿಸ್ತೀಯಾ? ಕೇಳಿದೆ, ಅದಕ್ಕೆ ಅವರು ಬಂದಿದ್ರಲ್ಲ, ಅವ್ರ ಯಜಮಾನ್ರನ್ನ ನಾನು ಅಣ್ಣ ಅಣ್ಣ ಅಂತ ಕರಿತೀನಿ, ಅದಕ್ಕೆ ಇವ್ರನ್ನ ಅತ್ತಿಗೆ ಅಂತ ಕೂಗ್ತೀನಿ ಅಂತ ಅಂದರು. ರೀ, ಇನ್ನೊಂದು ವಿಚಾರ ಗೊತ್ತಾ? ಆ ಬಂದಿದ್ದವರು ಏನೋ ಒಂದಷ್ಟು ಪೇಪರ್ಸ್ ತೊಗೊಂಬಂದಿದ್ರು ರೀ. ಅತ್ತೆ ಅದಕ್ಕೆಲ್ಲ ಸೈನ್ ಮಾಡಿ ಕೊಟ್ಟರು. ಸೈನ್ ಮಾಡಿಕೊಟ್ರಾ? ಯಾವ ಪೇಪರ್ ಏನು ಅಂತ ವಿಚಾರಿಸ್ತೀಯಾ? ಇಲ್ಲಪ್ಪ, ನಾನು ಅದನ್ನೆಲ್ಲ ನೋಡಕ್ಕೆ ಹೋಗ್ಲಿಲ್ಲ. ಯಾರೋ ಬಂದಿದ್ರು ಅಂತ್ಯಾ, ಅಮ್ಮ ಸೈನ್ ಹಾಕಿದ್ರು ಅಂತ್ಯಾ? ಏನೋ ವಿಚಿತ್ರವಾಗಿದೆಯಲ್ಲೇ. ಏನಪ್ಪ, ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋಷ್ಟು ನನಗಂತೂ ಪುರ್ಸತ್ತಿಲ್ಲ. ನನಗೆ ಮೈ ತುಂಬ ಕೆಲಸ ಇದೆ. ನೀವು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ಆಫೀಸ್ಗೆ ಹೋಗೋದಕ್ಕೆ ರೆಡಿಯಾಗಿ, ಬಾಕ್ಸ್ ರೆಡಿ ಮಾಡಿರ್ತೀನಿ. ನನಗೆ ಗೊತ್ತಿಲ್ಲದಾಗೆ ಈ ಮನೇಲಿ ಏನೋ ನಡೀತಾ ಇದೆಯಲ್ಲ. ಅಮ್ಮ ಯಾವ ಪೇಪರಿಗೆ ಸೈನ್ ಹಾಕಿರ್ಬೋದು?